ಒಬ್ಬ ಬೇಡ ಇರ್ತಾನೆ, ಅವನ ಹೆಸರು ತಿಣ್ಣ ಅಂತ. ಅವನಿಗೆ ದೇವಸ್ಥಾನದ ಪೂಜೆ ಪುನಸ್ಕಾರಗಳ ಬಗ್ಗೆ ಏನೂ ಗೊತ್ತಿರಲ್ಲ. ಆದರೆ ಶಿವನ ಮೇಲೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ದಿನಾ ಕಾಡಲ್ಲಿ ಸಿಗೋ ಮಾಂಸನ ತಂದು ಶಿವನಿಗೆ ಅರ್ಪಿಸ್ತಿದ್ದ, ಬಾಯಲ್ಲಿ ನೀರು ತಂದು ಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ದ. ಒಂದು ದಿನ ಶಿವ ಅವನ ಭಕ್ತಿನ ಪರೀಕ್ಷೆ ಮಾಡೋಣ ಅಂತ ಲಿಂಗದ ಒಂದು ಕಣ್ಣಿನಿಂದ ರಕ್ತ ಬರೋ ಥರ ಮಾಡ್ತಾನೆ. ಇದನ್ನ ನೋಡಿ ಕಣ್ಣಪ್ಪ ಗಾಬರಿಯಾಗಿ ತಕ್ಷಣ ತನ್ನದೇ ಒಂದು ಕಣ್ಣನ್ನ ಕಿತ್ತು ಲಿಂಗಕ್ಕೆ ಇಡ್ತಾನೆ. ಆಗ ರಕ್ತ ನಿಲ್ಲುತ್ತೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು ಕಣ್ಣಲ್ಲೂ ರಕ್ತ ಬರಲು ಶುರುವಾಗುತ್ತೆ. ತನ್ನ ಹತ್ತಿರ ಇರೋದು ಇನ್ನೊಂದೇ ಕಣ್ಣು, ಅದನ್ನು ಕಿತ್ತರೆ ಲಿಂಗ ಎಲ್ಲಿ ಇರೋದು ಅಂತ ಗೊತ್ತಾಗಲ್ಲ ಅಂತ ತಿಣ್ಣ ತನ್ನ ಕಾಲಿನ ಬೆರಳನ್ನ ಲಿಂಗದ ಮೇಲೆ ಗುರುತಿಗಾಗಿ ಇಟ್ಟು ಎರಡನೇ ಕಣ್ಣನ್ನು ಕಿತ್ತುಕೊಡಲು ಮುಂದಾಗ್ತಾನೆ. ಈ ಅಚಲವಾದ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಅವನನ್ನ ಆಶೀರ್ವದಿಸ್ತಾನೆ. ತಿಣ್ಣ ಹೇಗೆ ಕಣ್ಣಪ್ಪನಾದ ಅನ್ನೋ ಈ ಕಥೆ ನಮಗೆ ದೊಡ್ಡ ಪಾಠ ಹೇಳಿಕೊಡುತ್ತೆ. ನಂಬಿಕೆ ಅನ್ನೋದು ಮನುಷ್ಯನನ್ನ ಎಲ್ಲಿಗೆ ಬೇಕಾದ್ರೂ ಕೊಂಡೊಯ್ಯುತ್ತೆ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಆ ಮಹಾದೇವನ ಮೇಲೆ ಭರವಸೆ ಇಡಿ, ದಾರಿ ಅವನೇ ತೋರಿಸ್ತಾನೆ. ನೆನಪಿಡಿ, ದೇವರಿಗೆ ದೊಡ್ಡ ಪೂಜೆ ನೈವೇದ್ಯ ಬೇಡ, ಒಂದು ಹನಿ ಶುದ್ಧ ಪ್ರೀತಿ ಇದ್ರೆ ಸಾಕು. ಫ್ರೆಂಡ್ಸ್, ಈ ಕಥೆ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಂಥದ್ದೇ ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಯಾವ ಕಥೆ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.